ಹಲೋ ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ಗೃಹ ಸಂಗತಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ತುಂಬಾ ರುಚಿಕರವಾದ ರೈಸ್ ಖೀರ್ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ. ಈ ಥರ ರೈಸ್ ಖೀರ್ ಮಾಡಿದರೆ ಮನೆಯಲ್ಲೆಲ್ಲರಿಗೂ ಖಂಡಿತ ಇಷ್ಟ ಆಗ್ತದೆ. ಯಾವುದೇ ಫಂಕ್ಷನ್ ಬರಲಿ ಈ ಥರ ಒಮ್ಮೆ ರೈಸ್ ಖೀರ್ ಮಾಡಿ ನೋಡಿ. ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಯಾಕೆಂದರೆ ನಾನು ಹಾಕುವ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಇರ್ತದೆ. ಫ್ರೆಂಡ್ಸ್, ಬನ್ನಿ ಹಾಗಾದರೆ ಈ ರೈಸ್ ಖೀರ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಮುಷ್ಟಿಯಷ್ಟು ಅಕ್ಕಿಯನ್ನು ನೆನೆ ಹಾಕಿದ್ದೇನೆ. ರಾತ್ರಿಯೇ ನೆನೆ ಹಾಕಿದರೆ ಒಳ್ಳೆಯದು. ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ನೋಡಿ, ಇಲ್ಲಿ ನಾನು ಬಾಸ್ಮತಿ ರೈಸನ್ನು ಯೂಸ್ ಮಾಡಿದ್ದೇನೆ. ಇಲ್ಲಿ ಬಾಸ್ಮತಿ ರೈಸಲ್ಲೇ ಮಾಡಬೇಕಂತೇನಿಲ್ಲ, ಯಾವುದೇ ರೈಸಲ್ಲಿ ಕೂಡ ನಾವು ಮಾಡ್ಬೋದು. ಅದರ ಕ್ಲೀನೆಲ್ಲ ಮಾಡಿದ ನಂತರ ಅಕ್ಕಿಯನ್ನು ನಾನಿಲ್ಲಿ ನೀರೆಲ್ಲ ಬಸಿದು ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಹಾಕಿದ ನಂತರ ಈ ಥರ ತರಿಯಾಗಿ ಹುಡಿ ಮಾಡಬೇಕು. ಇಷ್ಟಾದ ನಂತರ ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೇನೆ. ಈ ಪಾತ್ರೆಗೆ 1 ಲೀಟರಷ್ಟು ಹಾಲು ಹಾಕ್ತಾ ಇದ್ದೇನೆ. ಹಾಲು ಹಾಕಿದ ನಂತರ ನಾನು ಇದನ್ನು ಒಲೆ ಮೇಲೆ ಇಡ್ತಾ ಇದ್ದೇನೆ. ಒಲೆ ಮೇಲೆ ಇಟ್ಟ ನಂತರ ನೆಕ್ಸ್ಟ್ ನಾನಿಲ್ಲಿ ಈ ತರಿ ಮಾಡಿದ ಅಕ್ಕಿ ಉಂಟಲ್ಲ, ಅದನ್ನು ಹಾಕ್ತಾ ಇದ್ದೇನೆ. ಅದೆಲ್ಲ ಹಾಕಬೇಕು. ಹಾಕಿದ ನಂತರ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿಟ್ಟು ಈ ಅಕ್ಕಿಯನ್ನು ಈ ಹಾಲಲ್ಲೇ ಬೇಯಿಸಬೇಕು. ಹಾಲು ಕುದಿ ಬರುವ ಹಾಗೆ ಸೈಡಲ್ಲಿರುವ ದಪ್ಪ ಹಾಲನ್ನು ಉಂಟಲ್ಲ, ಕೆನೆಯನ್ನೆಲ್ಲ ಈ ಹಾಲಿಗೆ ಮಿಕ್ಸ್ ಮಾಡ್ತಾ ಇರಬೇಕು. ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲೇ ಇಟ್ಟು ಈ ಥರ ಕೈ ಆಡಿಸ್ತಾ ಇರಬೇಕು. ಹಾಲು ಕುದಿ ಬಂದು ದಪ್ಪ ಆಗ್ತಾನೆ ಉಂಟು, ಮತ್ತು ಅಕ್ಕಿ ಕೂಡ ಉಂಟಲ್ಲ ಸ್ವಲ್ಪ ಬೇಯ್ತಾ ಉಂಟು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಇದಕ್ಕೆ ಸಿಹಿ ಬರಲಿಕ್ಕೋಸ್ಕರ ಮಿಲ್ಕ್ ಮೇಡನ್ನು ಹಾಕ್ತಾ ಇದ್ದೇನೆ. ಎಷ್ಟು ಸಿಹಿ ಬೇಕಂತ ನೋಡಿ ಮಿಲ್ಕ್ ಮೇಡ್ ಹಾಕಿದರೆ ಸಾಕಾಗ್ತದೆ. ಇಲ್ಲಿ ನಾವು ಮಿಲ್ಕ್ ಮೇಡ್ ಯಾಕೆ ಹಾಕೋದಂತ ಹೇಳಿದರೆ ಇದರ ರುಚಿ ಉಂಟಲ್ಲ ಡಬಲ್ ಆಗ್ತದೆ. ಅದಕ್ಕೋಸ್ಕರ ಇದರ ಬದಲಿಗೆ ಸಕ್ಕರೆನೂ ಹಾಕ್ಬೋದು. ಸಕ್ಕರೆ ಹಾಕಿದರೆ ರುಚಿ ಬರ್ತದೆ, ಆದರೆ ಮಿಲ್ಕ್ ಮೇಡ್ ಹಾಕಿದರೆ ಡಬಲ್ ರುಚಿ ಬರ್ತದೆ. ಅದಕ್ಕೋಸ್ಕರ ಈಗ ನಾನಿಲ್ಲಿ ಒಂದು ಸ್ವಲ್ಪ ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಹಾಕ್ತಾ ಇದ್ದೇನೆ. ಇಲ್ಲಿ ಇದನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡುವಾಗ ಸೌಟನ್ನು ಬಿಡಬಾರ್ದು, ಯಾಕೆಂದರೆ ಇದು ತಳ ಹಿಡಿಯುವ ಚಾನ್ಸ್ ಇರ್ತದೆ. ಹಾಲು ಕೂಡ ತುಂಬಾ ದಪ್ಪ ಆಗ್ತಾ ಬರ್ತಾ ಉಂಟು. ಹಾಲು ದಪ್ಪ ಬರುವ ಹಾಗೇ ಇಲ್ಲಿ ಅಕ್ಕಿ ಬೇಯದಿದ್ದರೆ ಅರ್ಧ ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೇನೆ. ದೊಡ್ಡ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ನೀರು ಸೇರಿಸಿದ ನಂತರ ಒಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡಬೇಕು. ನಮಗೆ ಇಲ್ಲಿ ಈ ಅಕ್ಕಿ ಒಂದು ಸ್ವಲ್ಪ ಜಾಸ್ತಿನೇ ಬೇಯಬೇಕು, ಅಂದರೆ ಖೀರಲ್ಲ ತರಿ ಇರಬಾರ್ದು, ಸ್ವಲ್ಪ ಜಾಸ್ತಿನೇ ಬೇಯಬೇಕು. ಇಲ್ಲಿ ನೋಡಿ ಈ ಥರ ಬೆಂದಿದೆ. ಈಗ ಇದಕ್ಕೆ ನಾನು 1 ಹಿಡಿಯಷ್ಟು ಬಾದಾಮ್ ಹಾಕ್ತಾ ಇದ್ದೇನೆ. ಹಾಕಿದ ನಂತರ ಮಿಕ್ಸ್ ಮಾಡ್ತಾ ಇದ್ದೇನೆ. ಬಾದಾಮ್ ಬದಲಿಗೆ ಗೋಡಂಬಿ ಇದ್ರೂ ಹಾಕ್ಕೊಳ್ಬೋದು. ಈ ಥರ ಮಿಕ್ಸ್ ಮಾಡಿದ ನಂತರ ಈಗ ಸ್ವಲ್ಪ ದಪ್ಪ ಆಗಬೇಕು ಹಾಲು, ಮತ್ತು ಈ ಅಕ್ಕಿ ಕೂಡ ಸ್ವಲ್ಪ ಬೇಯಬೇಕು. ನೆಕ್ಸ್ಟ್ ನಾನಿಲ್ಲಿ ಇನ್ನೊಂದು ಪಾತ್ರೆ ತಗೊಂಡಿದ್ದೇನೆ. ಅದಕ್ಕೆ 1/4 ಕಪ್ಪಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ. ಸಕ್ಕರೆಗೆ ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಕ್ಯಾರಮಲ್ ಮಾಡ್ತಾ ಇದ್ದೇನೆ. ಸಕ್ಕರೆಯನ್ನು ಈ ಥರ ಕ್ಯಾರಮಲ್ ಮಾಡಬೇಕು. ಸ್ವಲ್ಪ ಡಾರ್ಕ್ ಕಲರ್ ಬರಬೇಕು ಸಕ್ಕರೆ. ಈ ಥರ ಕ್ಯಾರಮಲ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಈ ಥರ ಕ್ಯಾರಮಲ್ ಮಾಡಿದ ನಂತರ ಈ ಖೀರು ಉಂಟಲ್ಲ ಅದಕ್ಕೆ ಹಾಕಬೇಕು ಈ ಕ್ಯಾರಮಲನ್ನು. ಈ ಕ್ಯಾರಮಲ್ ಹಾಕಿದರೆ ಖೀರಿಗೆ ಇದರ ರುಚಿ ಉಂಟಲ್ಲ, ರಾಜವಾಡಿ ನಾವು ಕುಲ್ಫಿ ತಿಂತೇವಲ್ಲ ಅದೇ ರುಚಿ ಅದೇ ಟೇಸ್ಟಲ್ಲಿ ಬರ್ತದೆ. ಈಗ ನೋಡಿ ಕ್ಯಾರಮಲ್ ಕಲರ್ ಕರೆಕ್ಟ್ ಬರ್ತಾ ಉಂಟು. ಇಷ್ಟು ಕಲರ್ ಬಂದ ನಂತರ ನಾನಿಲ್ಲಿ ಹಾಲು ಕುದಿ ಬರ್ತಾ ಉಂಟಲ್ಲ, ಇದರದ್ದು ರೈಸ್ ಕೂಡ ಬೆಂದಿದೆ. ಅದಕ್ಕೆ ನಾನಿಲ್ಲಿ ಈ ಕ್ಯಾರಮಲ್ ಮಾಡಿದ ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ಹಾಕಿ ಮಿಕ್ಸ್ ಮಾಡಬೇಕು. ಇದರ ಕಲರ್ ಕೂಡ ಚೇಂಜ್ ಆಗ್ತದೆ. ನೋಡಿ ಚೆನ್ನಾಗಿ ಕಲರ್ ಬಂದ ನಂತರ ನಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಇಟ್ಟು ನಾನಿಲ್ಲಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೇನೆ. ನೋಡಿ ಖೀರಿಗೆ ರೆಡಿಯಾಗಿದೆ ರೈಸ್ ಖೀರ್. ಅದನ್ನು ನಾನೀಗ ಸರ್ವ್ ಮಾಡ್ತಾ ಇದ್ದೇನೆ. ಈ ರೈಸ್ ಖೀರ್ ಮಾಡಲಿಕ್ಕೆ ಏನಿಲ್ಲ ಫ್ರೆಂಡ್ಸ್, ತುಂಬಾ ಸುಲಭ ಆಗಿದೆ, ಮಾತ್ರ ಸ್ವಲ್ಪ ಟೈಮ್ ತಗೊಳ್ತದೆ ಅಷ್ಟೇ. ಈ ಅಕ್ಕಿಯನ್ನು ಹಾಲಲ್ಲಿ ಬೇಯಿಸಬೇಕು, ಮತ್ತು ಹಾಲು ಕೂಡ ದಪ್ಪ ಆಗಬೇಕಲ್ಲ, ಅದಕ್ಕೋಸ್ಕರ. ನೋಡಿ ನಾನು ಮಾಡಿದ ರೈಸ್ ಖೀರ್ ಉಂಟಲ್ಲ ರೆಡಿಯಾಗಿದೆ. ಅದನ್ನು ನಾನೀಗ ಸರ್ವ್ ಮಾಡ್ತಾ ಇದ್ದೇನೆ. ನೋಡಿ ಈ ಥರ ಬಂದಿದೆ. ಒಮ್ಮೆ ಈ ಥರ ರೈಸ್ ಖೀರ್ ಮಾಡಲಿಕ್ಕೆ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಫ್ರೆಂಡ್ಸ್, ಈ ರೈಸ್ ಖೀರ್ ಟೇಸ್ಟ್ ಉಂಟಲ್ಲ, ರಾಜವಾಡಿ ನಾವು ಕುಲ್ಫಿ ತಿಂತೇವಲ್ಲ ಅದರ ರುಚಿಗೆ ಏನು ಕಮ್ಮಿ ಇಲ್ಲ, ಅಷ್ಟೇ ರುಚಿಯಾಗಿರ್ತದೆ. ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.